Namaskara elrigu. This is Dr. Seema Parveen TH. Welcome to my YouTube channel and hope you're all doing great with health, wealth and relationship. Right? Okay. Coming to my ಈ ವಿಡಿಯೋದು ಕಂಟೆಂಟ್ ಲೈಕ್ ಥಂಬ್ನೇಲ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು. ಇದೇನಪ್ಪ 33 ಬ್ರೀತಿಂಗ್ ಟೆಕ್ನಿಕ್ ಫಾರ್ ಇನ್ಸ್ಟೆಂಟ್ ರಿಲೀಫ್ ಇನ್ ಆಂಗ್ಸೈಟಿ, ಡಿಪ್ರೆಷನ್, ಸ್ಯಾಡ್ನೆಸ್, ಓವರ್ ಥಿಂಕಿಂಗ್. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಒಂದು ಯಾವುದೋ ಬೇಡವಾದ ಇನ್ಸಿಡೆಂಟ್, ಇಲ್ಲ ಯಾರೋ ಏನೋ ಹೇಳ್ತಾರೆ, ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರಲ್ಲ, ಇಲ್ಲ ಅದು ನಿಮ್ಮ ಮೈಂಡ್ನ ಅಕಾರ್ಡಿಂಗ್ ಇರಲ್ಲ. ಸೊ ಇಫ್ ಯು ಹ್ಯಾವ್ ಸೀನ್ ಮೈ ಲಾಸ್ಟ್ ವಿಡಿಯೋ, ಡಿಫ್ರೆನ್ಸ್ ಬಿಟ್ವೀನ್ ಮೈಂಡ್ ಆ್ಯಂಡ್ ಬ್ರೈನ್, ನಿಮ್ಮದು ಎನರ್ಜಿ ಸೆಂಟರ್ ಇರುತ್ತೆ, ಅದು ಮೈಂಡ್ ಅನ್ನೋದು, ಅದಕ್ಕೆ ಇಷ್ಟ ಆಗಿರಲ್ಲ. ಸೊ ಅದೇನು ಬೇಡವಾದ ಥಾಟ್ ಇರುತ್ತೆ, ಬೇಡವಾದ ಮಾತುಗಳಿರ್ತವೆ, ಬೇಡವಾದ ಇನ್ಸಿಡೆಂಟ್ ಇರುತ್ತೆ, ಬೇಡವಾದ ಪರ್ಸನ್ಸ್ ಇರ್ತಾರೆ, ದೇ ಆರ್ ರಿಪ್ಲೇಯಿಂಗ್. ಅದು ಬೇಡ ಅಂದ್ರೂ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗಿದ್ರೂ, ಏನೇ ವರ್ಕ್ ಮಾಡ್ತಾ ಇದ್ರೂ, ಏನೇ ಓದ್ತಾ ಇದ್ರೂ, ಇಟ್ ವಿಲ್ ಬಿ ಲೈಕ್ ರಿಪ್ಲೇಯಿಂಗ್ ಇನ್ ಯುವರ್ ಥಾಟ್ಸ್. ಇಲ್ಲ ತಲೆನೋವು ಬರುತ್ತೆ ಫಿಸಿಯಾಲಜಿ ವರ್ಕಾಗಿ, ಆಮೇಲೆ ಇಲ್ಲ ಅಂದರೆ ಯುಲ್ ಫೀಲ್ ಲೈಕ್ ವರ್ಟಿಗೋ, ತಲೆ ಸುತ್ತು ಬರುತ್ತೆ. ಸೊ ಇದಕ್ಕೆಲ್ಲ ಇನ್ಸ್ಟೆಂಟಾಗಿ ಒಂದು ಸಿಂಪಲ್ ವೆರಿ ಪವರ್ಫುಲ್ ಇಂಪ್ಯಾಕ್ಟ್ಫುಲ್ ಬ್ರೀತಿಂಗ್ ಟೆಕ್ನಿಕ್ಕಿಂದ ನೀವು ಯಾವುದೇ ಮೆಡಿಸಿನ್ ಇಲ್ದಂಗೆ ಈ ಆಂಗ್ಸೈಟಿ, ಡಿಪ್ರೆಷನ್, ನೀವು ಯಾವುದಾದ್ರೂ ಇಂಟರ್ವ್ಯೂ ಕೊಡೋಕೆ ಹೋಗಬೇಕಾದ್ರೂ, ಇಲ್ಲ ಯಾವುದಾದ್ರೂ ಎಕ್ಸಾಮ್ಸ್ ಕೊಡೋಕೆ ಹೋಗಬೇಕಾದ್ರೂ, ನಿಮ್ಮ ಫೋಕಸ್ ಇನ್ಕ್ರೀಸ್ ಮಾಡಲಿಕ್ಕೆ, ನಿಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಲಿಕ್ಕೆ, ನಿಮ್ಮ ಮಕ್ಕಳಲ್ಲಿ ಓದೋ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡಲಿಕ್ಕೂ ಈ 33 ಬ್ರೀತಿಂಗ್ ಟೆಕ್ನಿಕ್ನ 101% ವಿತ್ ಮೈ ಗ್ಯಾರಂಟಿ ಯು ಕ್ಯಾನ್ ಯೂಸ್ ಇಟ್. ಇಫ್ ಯು ಆರ್ ನಾಟ್ ಗೆಟಿಂಗ್ ರಿಸಲ್ಟ್, ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಏನಪ್ಪ ಅದು 33 ಪವರ್ಫುಲ್ ಬ್ರೀತಿಂಗ್ ಟೆಕ್ನಿಕ್ ಅಂದರೆ, ಫಸ್ಟ್ ಆಫ್ ಆಲ್ ಯು ನೀಡ್ ಟು ಸಿಟ್ ಸ್ಟ್ರೇಟ್ ವೆನೆವರ್ these kind of accidents or incidents happen in your life, like bad incidents ಆ ಥರ ಹೇಳಬಾರ್ದು ನಾವು. ಆ್ಯಕ್ಚುಲಿ ಬ್ರೇಕ್ ಡೌನ್ ಇನ್ಸಿಡೆಂಟ್ಸ್, ಇದು ಯೂನಿವರ್ಸ್ಗೆ ಕನ್ಫ್ಯೂಸ್ ಮಾಡೋ ವರ್ಡ್. ಈಗ ಬ್ಯಾಡ್ ಇನ್ಸಿಡೆಂಟ್ಸ್ ಯಾಕೆ ಹೇಳಬಾರ್ದಪ್ಪ ಅಂತ ಅಂದರೆ, ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದರೆ, ನಾವು ಈ ವರ್ಡ್ಸಿಗೆ ಭಾಳ ಪವರ್ ಇರುತ್ತೆ. ಸೊ ವಾಟ್ ಎವರ್ ವಿ ಸೇ ಇಲ್ ಕಮ್ ಬ್ಯಾಕ್ ಫಾರ್ ಅಸ್ ಆ್ಯಸ್ ಅ ಕರ್ಮ. ಇದು ಮತ್ತೆ ದೊಡ್ಡ ಸಬ್ಜೆಕ್ಟ್, ಇದು ಐ ವಿಲ್ ನಾಟ್ ಗೆಟ್ ಇನ್ ಟು ಇಟ್. ನಾವು ಕಮಿಂಗ್ ಬ್ಯಾಕ್ ಟು ಅವರ್ ಬ್ರೀತಿಂಗ್ ಟೆಕ್ನಿಕ್, ಜಸ್ಟ್ ಮೆನ್ಷನ್ ಆ್ಯಸ್ some breakdown has happened to your day-to-day life. So you are following this breathing technique. ನೀವು ಈ ಬ್ರೀತಿಂಗ್ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದೀರಾ ಟು ರಿವೈರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿತೌಟ್ ಮೆಡಿಸಿನ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಮಾಡಬೇಕು ಇದರಲ್ಲಿ ಅಂತ ಅಂದರೆ, ಜಸ್ಟ್ ಸಿಟ್ ಸ್ಟ್ರೇಟ್. ಫಸ್ಟ್ 11 ಬ್ರೀತಿಂಗ್ ಏನಿದೆ ಅದನ್ನು ಕಂಪ್ಲೀಟ್ ನೋಸ್ ಯೂಸ್ ಮಾಡಿ, ನೋಸಲ್ಲಿ ಇನ್ಹೇಲ್ ಮಾಡಬೇಕು, ನೋಸಿಂದಾನೆ ಎಕ್ಸ್ಹೇಲ್ ಮಾಡಬೇಕು. ಅಂದರೆ ಗಾಳಿನ ಒಳಗಡೆ ತೊಗೋಬೇಕು, ಗಾಳಿನ ಹೊರಗಡೆ ಬಿಡಬೇಕು. ಫಸ್ಟ್ 11. ಸೆಕೆಂಡ್ 11 ಏನು ಬರುತ್ತೆ ಅದನ್ನು ಕೌಂಟ್ ಮಾಡಬೇಕು ನೀವು. ಸೆಕೆಂಡ್ 11 ಏನಿದೆ, ಫಸ್ಟ್ 11 ನೋಸಲ್ಲಿ ಬ್ರೀತ್ ಮಾಡಿ, ಬಾಯಲ್ಲಿ ಗಾಳಿನ ಹೊರಗಡೆ ಬಿಡಬೇಕು, ಎಕ್ಸ್ಹೇಲ್ ಮಾಡಬೇಕು. ಫಸ್ಟ್ 11 ನೋಸಲ್ಲಿ ಬ್ರೀತ್ ಮಾಡಬೇಕು. ನೆಕ್ಸ್ಟ್ 11 ಬ್ರೀತ್ ಏನು ನೀವು ಉಸಿರಾಟ ಮಾಡ್ತೀರಾ, ಅದು ಸೆಕೆಂಡ್ 11 ಫಸ್ಟು ನೋಸಲ್ಲಿ, ಸೆಕೆಂಡ್ 11ಅಲ್ಲಿ ನೋಸಲ್ಲಿ ಲೈಕ್ ನಿಮ್ಮ ಮೂಗಿಂದ ಉಸಿರನ್ನು ತೊಗೊಂಡ್ಬಿಟ್ಟು ಬಾಯಲ್ಲಿ ಉಸಿರು ಬಿಡಬೇಕು. ಥರ್ಡ್ 11, 33 ತಾನೇ ಇದು, 11 + 11 + 11, ಸೊ 33 ಥರ್ಡ್
ಏನು ನೀವು ಉಸಿರಾಟದ ಕ್ರಮ ಯೂಸ್ ಮಾಡ್ತೀರಾ ಅದರಲ್ಲಿ ನಿಮ್ಮ ಬಾಯಲ್ಲಿ ಉಸಿರು ತೊಗೊಂಬಿಟ್ಟು ಮೂಗಲ್ಲಿ ಉಸಿರು ಬಿಡಬೇಕು. ಅರ್ಥ ಆಯ್ತಾ? ಏನಾದರೂ ಕನ್ಫ್ಯೂಷನ್ ಇದೆನಾ? ಫಸ್ಟ್ ಯು ನೀಡ್ ಟು ಬ್ರೀತ್ ಫ್ರಮ್ ಯುವರ್ ನೋಸ್. ಫಾರ್ ಸೆಕೆಂಡ್ ಲೆವೆಲ್ you need to breathe from your nose and exhale from your mouth. For third level, take a ಉಸಿರನ್ನು ನೀವು ಬಾಯಲ್ಲಿ ತೊಗೊಂಬಿಟ್ಟು ಮೂಗಿಂದ ಎಕ್ಸೇಲ್ ಮಾಡಬೇಕು. ಇದನ್ನು ಮಾಡಿ ನೋಡಿ. ಸಿಂಪಲ್ ಅನ್ನಿಸ್ತಾ ಇರ್ಬೋದು ಕೇಳಲಿಕ್ಕೆ, ಬಟ್ ವೆರಿ ಪವರ್ಫುಲ್. ಯು ವಿಲ್ ಬಿ ಇನ್ ಡಿಫ್ರೆಂಟ್ ವರ್ಲ್ಡ್ ಆಫ್ಟರ್ ಪ್ರಾಕ್ಟಿಸಿಂಗ್ ಇಟ್. ಇದನ್ನು ಕಂಟಿನ್ಯೂಸ್ ಆಗೂ ಪ್ರಾಕ್ಟೀಸ್ ಮಾಡ್ಬೋದು. ನಾನು ಮೊದಲೇ ಮೆನ್ಷನ್ ಮಾಡಿದ ಹಾಗೆ ಇದನ್ನು ನೀವು ನಿಮ್ಮ ಮೆಮೊರಿ ಪವರ್, ಕಾನ್ಸಂಟ್ರೇಷನ್, ಫೋಕಸ್, ಆಂಗ್ಸೈಟಿ, ಡಿಪ್ರೆಷನ್, ಸ್ಯಾಡ್ನೆಸ್, ಓವರ್ ಥಿಂಕಿಂಗ್, ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಈ ಟೆಕ್ನಿಕ್. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಇಂಟೆಲೆಕ್ಚುಯಲ್ ಲೆವೆಲ್, ಆಮೇಲೆ ಶಾಲೋ ಬ್ರೀತಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಲೈಕ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅವ್ರದ್ದು ಬ್ರೀತಿಂಗ್, ನಿಮ್ಮದು ಲಂಗ್ ಕೆಪಾಸಿಟಿ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಯು ವಿಲ್ ಟ್ಯಾಕಲ್ ಬೋತ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಂಡ್ ಯುವರ್ ಫಿಸಿಯೋಲಾಜಿಕಲ್ ಲಂಗ್ ಹೆಲ್ತ್ ಇಶ್ಯೂಸ್ ಆಲ್ಸೋ ವಿತ್ ದಿಸ್ ಸೂಪರ್ ಪವರ್ಫುಲ್ 33 ಬ್ರೀತಿಂಗ್ ಟೆಕ್ನಿಕ್. ಹೋಪ್ ನಿಮಗೇನಾದರೂ ಡೌಟ್ ಇದ್ದರೆ you can ask me in the comment section, and hope I have answered for a few. For anxiety, some they have messaged me some ಹೆಂಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ವಿತೌಟ್ ಪಿಲ್ಸ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ. ಹೋಪ್ ಐ ಹ್ಯಾವ್ ಆನ್ಸರ್ಡ್ ಫಾರ್ ದಟ್ ಕ್ವಶನ್ ಇನ್ ದಿಸ್ ವಿಡಿಯೋ. ಆ್ಯಂಡ್ do take very good care of your health, wealth and relationship. And thank you very much for watching this video with so much of patience.